ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು OnePlus Z ವೈರ್ಲೆಸ್ ಬ್ಲೂಟೂತ್ ಬಗ್ಗೆ. ಯಾಕಂದರೆ ಇದು ಬಜೆಟಲ್ಲಿ ಇರೋದ್ರಿಂದ, ಯಾಕಂದರೆ 2,000 ರೂಪಾಯಿಗೆ ಈ ರೀತಿ ಚೆನ್ನಾಗಿರೋದು ಸಿಗಲ್ಲ. ಹಾಗಾಗಿ ನಾನು ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಬಟ್ ಇದನ್ನು ನಾನು ಕಾಸು ಕೊಟ್ಟು ತೊಗೊಂಡಿಲ್ಲ, ನನಗೆ ಯಾರೋ ಗಿಫ್ಟ್ ಕೊಟ್ಟಿರೋದು. ಅದಕ್ಕೋಸ್ಕರ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಗೊತ್ತಲ್ಲ, ಕೆಳಗಡೆ ಕಂಟೆಂಟ್ ಎರಡು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಮಾರ್ಕ್ ಕ್ಲಿಕ್ ಮಾಡಿದ ನಾನು ಯಾವುದೇ ಹೊಸ ವಿಡಿಯೋ ಹಾಕೋರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವಿಡಿಯೋ, ಗೋ ಆ್ಯಂಡ್ ವಾಚ್ ಅಂತ. ಗೈಸ್, ಫ್ರಂಟಲ್ಲಿ ನೋಡ್ತಾ ಇರ್ಬೋದು OnePlus ಅಂತ ಬರ್ತಿದ್ರೆ, ಜೊತೆಗೆ OnePlus ಲೋಗೋ ಕೂಡ ಇದೆ. ಅದಲ್ಲದೆ ಬ್ಯಾಕ್ ಸೈಡ್ ನೋಡೋದಾದರೆ ವಾರ್ಪ್ ಚಾರ್ಜಿಂಗು, ಲಾಂಗ್ ಬ್ಯಾಟ್ರಿ ಲೈಫು, ಮ್ಯಾಗ್ನೆಟಿಕ್ ಕಂಟ್ರೋಲು, ವಾಟರ್ ಪ್ರೂಫು, ಕ್ವಿಕ್ ಸ್ವಿಚ್ಚು ಮತ್ತು ಲೋ ಲೇಟೆನ್ಸಿ ಮೋಡು. ಈ ಲೋ ಲೇಟೆನ್ಸಿ ಮೋಡ್ ಏನಪ್ಪ ಅಂದರೆ ಬ್ಲೂಟೂತ್ ಮೊಬೈಲ್ಗಳಲ್ಲಿ ಯಾವುದೇ ಒಂದು ಬ್ಲೂಟೂತ್ ಡಿವೈಸ್ ಆಗಲಿ 2 ಸೆಕೆಂಡ್ಸು 1 ಸೆಕೆಂಡ್ಸು ಲೇಟ್ ಇರುತ್ತೆ. ಬಟ್ ಇದರಲ್ಲಿ ಲೇಟ್ ಇಲ್ಲ ಅನ್ನೋದಕ್ಕೋಸ್ಕರ ಈ ಲೋ ಲೇಟೆನ್ಸಿ ಮೋಡ್ ಅಂತ ಕೊಟ್ಟಿದ್ದಾರೆ. ಗೈಸ್, ಬಾಕ್ಸ್ನ ಓಪನ್ ಮಾಡಿದ್ರೆ ಈ ರೀತಿ 3 ಥರ ಕೊಟ್ಟಿದ್ದಾರೆ. ಜೊತೆಗೆ ಯೂಸರ್ ಗೈಡ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ರೆಡ್ ಚೆನ್ನಾಗಿ ನನಗೆ ಇಷ್ಟ ಆಗ್ತಾ ಇದೆ. USB ಕೇಬಲ್ C ಟೈಪು. ಇನ್ನು ಜೊತೆಗೆ 2 ಟೈಪ್ ಬಡ್ಸ್ ಕೊಟ್ಟಿದ್ದಾರೆ. ಯಾಕಂದರೆ ನೀವು ಕೆಲವೊಂದೊಬ್ಬರು ಕಿವಿಗಳಿಗೆ ಆಗಲ್ಲ, ಹಾಗಾಗಿ ಇರಲಿ ಅಂತ 2 ಟೈಪ್ ಬಡ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಯೂಸರ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಇವು ಮ್ಯಾನ್ಯುವಲ್ ಆಗಿ ಹೇಗೆ ಯೂಸ್ ಮಾಡೋದು ಏನೋ ತಿಳ್ಕೊಳ್ಳೋಕ್ಕೆ. ಜೊತೆಗೆ ಎಲ್ಲದರಲ್ಲೂ ಇದು ಕೊಡ್ತಾ ಇದ್ದಾರೆ ರೆಡ್ ಕೇಬಲ್ ಕ್ಲಬ್ ಅಂತ. ನಂಗೆ ಒಂಥರ ಇಷ್ಟ ಆಯಿತು. ಪ್ರಾಡಕ್ಟ್ ಡಿಸೈನಿಂಗ್ ನೋಡೋದಾದರೆ ತುಂಬ ಸಾಫ್ಟಾಗಿ ಸಿಂಪಲಾಗಿ ಕೂಡ ಡಿಸೈನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ತುಂಬ ಸಾಫ್ಟಾಗಿದೆ ಫುಲ್ಲೂ. ಗೈಸ್, ಹೇಳಬೇಕು ಅಂದರೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಇದನ್ನು ಕ್ಯಾರಿ ಮಾಡ್ಬೋದು. ನೀವು ವಾಕಿಂಗ್ ಹೋಗ್ತೀರಾ, ಜಿಮ್ಗೆ ಹೋಗ್ತಾ ಇದ್ದೀರಾ, ಜಾಗಿಂಗ್ ಹೋಗ್ತಾ ಇದ್ದೀರಾ, ಪ್ರತಿಯೊಂದಕ್ಕೂ ಇದು ಕಂಫರ್ಟಬಲ್ ಆಗಿರುತ್ತೆ. ನಿಮ್ಗೆ ಯಾವ ಬಡ್ಸ್ ಬೇಕೋ ಆ ರೀತಿ ಬಡ್ಸ್ ಇನ್ನೂ ಎರಡು ಕೊಟ್ಟಿರ್ತಾರೆ. ನೀವು ಅದನ್ನು ಚೇಂಜ್ ಮಾಡ್ಕೋಬೋದು. ನೀವು ಒಂದ್ಸಲಿ ಫಿಕ್ಸ್ ಆಯಿತು ಅಂದರೆ ಅದು ನಿಜವಾಗ್ಲೂ ಈಚೆ ಬರೋಲ್ಲ. ಈಗ ನೋಡ್ತಾ ಇರ್ಬೋದು, ಅದು ಬರ್ತಾನೆ ಇಲ್ಲ. ನಾನು ಹೇರ್ಸ್ಟೈಲ್ ಕೂಡ ಹಾಳಾಗ್ತಿದೆ ಹೊರತು, ಬಟ್ ಇದು ಮಾತ್ರ ಬರ್ತಾ ಇಲ್ಲ. ತುಂಬ ಕಂಫರ್ಟಬಲ್ ಆಗಿದೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಆಗಿರುತ್ತೆ. ಇಲ್ಲಿ ವಾಲ್ಯೂಮ್ ಬಟನ್, ಅಪ್ ಬಟನ್ ಎಲ್ಲ ಕೊಟ್ಟಿರೋದ್ರಿಂದ ನೀವು ಇಲ್ಲೇ ಈಸಿಯಾಗಿ ಆಪ್ರೇಟ್ ಮಾಡ್ಬೋದು. ಯಾವುದೇ ಫೋನ್ ಬಂದ ತಕ್ಷಣ ಆಟೋಮೆಟಿಕಾಗಿ ಹಿಂಗೆ ಮಾಡ್ಬೋದು. ಅಕಸ್ಮಾತ್ ಇನ್ನೊಂದು ಫೋನಿಗೆ ಬಂತು ಅಂದ್ಕೊಳ್ಳಿ, ಇಲ್ಲೇ ಬಟನ್ ಇರುತ್ತೆ, ರೆಡ್ ಟ್ಯಾಪು ಹಿಂಗೆ ಮಾಡ್ಬೋದು. ಆಗ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಇನ್ನೊಂದು ಮೊಬೈಲಿಗೆ ಸಿಂಕ್ ಆಗುತ್ತೆ. ಈಸಿಯಾಗಿ ಇದರಿಂದ 2 ಮೊಬೈಲ್ನು ಕೂಡ ಈಸಿ ಕ್ಯಾರಿ ಮಾಡ್ಬೋದು. ಇದೊಂದು ನನಗೆ ಸಖತ್ ಇಷ್ಟ ಆಯಿತು. ಇದರಲ್ಲಿ C ಟೈಪ್ ಚಾರ್ಜರ್ ಕೊಟ್ಟಿರೋದ್ರಿಂದ, ಚಾರ್ಜರ್ ಕೊಟ್ಟಿಲ್ಲ, USB ಕೇಬಲ್ ಕೊಟ್ಟಿದ್ದಾರೆ. ನಿಮ್ಮ ಮೊಬೈಲ್ ಇರೋ ಚಾರ್ಜರ್ನೇ ನೀವು ಇದನ್ನು ಯೂಸ್ ಮಾಡಬೇಕಾಗತ್ತೆ. ಈ ಫ್ಯೂಚರ್ ನನಗಂತೂ ಸಖತ್ ಇಷ್ಟ ಆಯಿತು. ಏನಪ್ಪ ಅಂದರೆ, ಇಲ್ಲಿ ನೋಡ್ತಿರ್ಬೋದು, ಹಿಂಗೆ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಸಾಂಗ್ ಕ್ಲೋಸ್ ಆಗುತ್ತೆ. ಹಿಂಗೆ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಸಾಂಗ್ ಬರುತ್ತೆ. ಇದೊಂದು ನನಗೆ ತುಂಬ ಇಷ್ಟ ಆಗ್ತಾಯಿದೆ. ಇದು ನಾನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದು ಬಂದು ಬಜೆಟಲ್ಲಿ ತುಂಬ ಚೆನ್ನಾಗಿರೋದಂದರೆ ಇದೊಂದೇ, ಬೇರೆದೆಲ್ಲ ಬಿಟ್ಟು 2,000 ರೂಪಾಯಿಗೆ ನಾವು ಕೊಡ್ತಾಯಿರೋ ಬಜೆಟ್ ತಕ್ಕನಾಗಿ ಇದು ಬರ್ತಾ ಇದೆ. ನಾವು ಬೇರೆದೆಲ್ಲ ಕಂಪ್ಯಾರಿಸನ್ ಮಾಡಿದ್ರೆ ತುಂಬ ಅಷ್ಟು ಅನ್ಕೊತೀನಿ. ಇದರಲ್ಲೂ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಪ್ಪ ಅಂದರೆ, ಇದರಲ್ಲಿ ರಿಯಲ್ಮಿಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ರಿಯಲ್ಮಿಲಿ ಸೌಂಡ್ ಜಾಸ್ತಿ ಬರುತ್ತೆ, ಜಾಸ್ತಿ ಡಗ್ 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 ಅಂತ ಸೌಂಡ್ ಇರುತ್ತೆ. ಬಟ್ ಇದರಲ್ಲಿ ಜಾಸ್ತಿ ಆ ಥರ ಸೌಂಡ್ ಇಲ್ಲ. ಅದು ಬಿಟ್ಟರೆ ಇನ್ನು ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇದೇ ಬೆಸ್ಟ್ ಅನ್ಕೊತೀನಿ. ಯಾಕಪ್ಪ ಅಂದರೆ ಜಾಸ್ತಿ ಹೊತ್ತು ಚಾರ್ಜಿಂಗ್ ಬರುತ್ತೆ. ಮಿನಿಮಮ್ 20 ಅವರ್ಸ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಯಾಕಂದರೆ 24 ಅವರ್ಸ್ ಟೈಮಲ್ಲಿ ನೀವು ಬರೀ 27 ನಿಮಿಷ ಚಾರ್ಜ್ ಹಾಕಿದ್ರೆ ಸಾಕು. ಬರೀ 27 ನಿಮಿಷ ಚಾರ್ಜ್ ಹಾಕಿದ್ರೆ ಇದು 100% ಚಾರ್ಜ್ ಆಗುತ್ತೆ. ಆಗ ನೀವು ಅದನ್ನು ಬರೀ 27 ನಿಮಿಷ ಚಾರ್ಜ್ ಹಾಕಿದ್ರೆ 20 ಅವರ್ಸ್ ಇದನ್ನು ನೀವು ಯೂಸ್ ಮಾಡ್ಬೋದು. ತುಂಬ ಈಸಿಯಾಗಿ ಸಿಂಪಲಾಗಿ ಸಖತ್ತಾಗಿರುತ್ತೆ. ನೋಡ್ತಾ ಇರ್ಬೋದು, ಸಖತ್ತು ವೆಯ್ಟು ಇಲ್ಲ. ನೀವು ಹಿಂಗೆ ಹಾಕೊಂಡಿದ್ದಂತ ಸುಮ್ಮನೆ ಏನು ಇಲ್ವೇನೋ, ಸಿಂಪಲ್ ಆಗಿರುತ್ತೆ. ಯಾಕಂದರೆ ಇದಲ್ಲದೆ ನಾನು 2 ಯೂಸ್ ಮಾಡ್ತಾ ಇದ್ದೀನಿ. ಬಂದು ಬೋಟ್ ಕಂಪ್ನಿಯವ್ರದ್ದು. ಇದು ಸ್ವಲ್ಪ ಅಂದರೆ ಮಿನಿಮಮ್ ಅಂದರೂ 8 ಅವರ್ಸ್ ಚಾರ್ಜ್ ಬರುತ್ತೆ ಅಷ್ಟೇ. ಅದ್ರ ಮೇಲೆ ಇದು ಚಾರ್ಜ್ ಬರೋಲ್ಲ. ಬಟ್ ಇದನ್ನು ಕೂಡ ಸಿಂಪಲಾಗಿ ಕ್ಯಾರಿ ಮಾಡ್ಬೋದು, ನಿಮಗೆ ಯಾವ ಥರ ಬೇಕೋ ಆ ರೀತಿ. ಇದು ಕೂಡ ಚೆನ್ನಾಗಿದೆ. ಇದು ಬಂದು 1300 ಬೋಟ್ ಕಂಪ್ನಿದು. ಗೈಸ್, ಇನ್ನು ಇದು ಔಟ್ಸೈಡ್ ಅಂತ ತೊಗೊಂಡೋಗ್ತೀನಿ ಸುಳ್ಳು. ನಾವು ಮನೇಲಿ ಕೂತ್ಕೊಂಡು PUBG ಆಡೋಕ್ಕೆ ಮತ್ತು ಫಿಲಮ್ ನೋಡೋಕ್ಕೆ ಸಖತ್ತಾಗಿರುತ್ತೆ. ಮಲಿಕೊಂಡು ಫಿಲಮ್ ನೋಡ್ತೀನಿ ಅಂದರೆ ಎಲ್ಲ ಆಗಲ್ಲ, ಕಿವಿ ನೋವು ಬಂದುಬಿಡುತ್ತೆ. ಸುಮ್ಮನೆ ಸಿಂಪಲಾಗಿ ಔಟ್ಸೈಡ್ ಎಲ್ಲೋ ಹೋಗ್ತಾ ಇದ್ದೀನಿ, ನಾನು ಒಬ್ಬನೇ ಇದ್ದೀನಿ ಅಂದಾಗ ಈ ಥರ ಹಾಕ್ಕೊಂಡು ಹೋಗೋಕ್ಕೆ ಸಖತ್ತಾಗಿರುತ್ತೆ. ಇದರಲ್ಲೆಲ್ಲ ಇವೆರಡರಲ್ಲೂ ನಾವು ಕಂಪೇರ್ ಮಾಡಿದ್ರೆ ಮಿನಿಮಮ್ ಅಂದರು 2 ಸೆಕೆಂಡ್ ಲೇಟ್ ಇರುತ್ತೆ. ಮೊಬೈಲಿಂದ ಏನೇ ಪ್ಲೇ ಆದರೂ ಇಲ್ಲಿಗೆ ಅಲ್ಲಿಗೆ 2 ಸೆಕೆಂಡ್ಸ್ ಲೇಟ್ ಆಗುತ್ತೆ. ಬಟ್ ಆದರೆ ಈ OnePlusನಲ್ಲಿ ಆ ಥರ ಇಲ್ಲ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಬರುತ್ತೆ. ನೀವು ಅಕಸ್ಮಾತ್ ಯಾವುದೇ ಗೇಮ್ ಆಡ್ತಿದ್ದೀರಾ, ಯಾವುದೇ ಗೇಮ್ ಆಡ್ತಾ ಇರ್ರಿ,
ಅದಕ್ಕೆ ಕೇಳೋದಕ್ಕಂತೂ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ಇದು ಬಜೆಟ್ ಇರೋದಕ್ಕೆ ನಾನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ. ಅಕಸ್ಮಾತ್ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ರಿವ್ಯೂಸ್ ಬೇಕು ಅಂದ್ರೆ ಹೇಳಿ, ನಾನು ಒಂದು ವಾರ ಯೂಸ್ ಮಾಡ್ತೀನಿ, ಆನಂತರ ಕೂಡ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ನೀವು ಯಾರಾದರೂ ಯೂಸ್ ಮಾಡ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.